ಆಗಿತ್ತು ನೋಡೋದಕ್ಕೆ. ಸನ್ರೈಸ್ ಎಲ್ಲ ಸಖತ್ತಾಗಿತ್ತು, ತುಂಬ ಚೆನ್ನಾಗಿತ್ತು. ಒಂದು ರೀತಿಯಲ್ಲಿ ಚಳಿ ಅನಿಸ್ತಾ ಇತ್ತು. 4 ಗಂಟೆಗೆ ರೀಚ್ ಆದ್ರಿ ನಾವು. ಅಲ್ಲಿ ಹೋಗಿದ ತಕ್ಷಣ ಅಷ್ಟೊತ್ತಲ್ಲೂ ತುಂಬ ಜನ ಲೈನಲ್ಲಿ ನಿಂತಿದ್ರು ಆ ಸನ್ರೈಸ್ ನೋಡೋದಕ್ಕೆ ಕನ್ಯಾಕುಮಾರಿಯಲ್ಲಿ. ಆಮೇಲೆ ಅಲ್ಲಿ ಆ ಪರ್ಲ್ಸು ಸ್ಟೋನ್ಸ್ ಎಲ್ಲ ಸಮುದ್ರದಿಂದ ತೊಗೊಂಡ್ಬಂದು ಸೇಲ್ ಮಾಡ್ತಾರೆ. ಆಮೇಲೆ ಕೆಲವೊಂದು ಪೂಜಾರಿಗಳೆಲ್ಲ ಕೆಲವೊಂದು ಪೂಜೆಸ್ ಎಲ್ಲ ಮಾಡ್ತಾಯಿದ್ರು. ಏನಾದರೂ ದೋಷಗಳಿರ್ಬೋದು, ಇಲ್ಲ ಏನಾದರೂ ಕಾರ್ಯಗಳಿರ್ಬೋದು, ಆ ಥರದ್ದೆಲ್ಲ ಅಲ್ಲಿ ಕೆಲವೊಬ್ಬರು ಪುರೋಹಿತರೆಲ್ಲ ಮಾಡ್ತಾಯಿದ್ರು. ನಾವು ಕೆಲವೊಂದು ಮುತ್ತುಗಳು ಮತ್ತು ಅಲ್ಲಿ ಸಮುದ್ರದಲ್ಲಿ ಸಿಗುವಂಥ ಸ್ಟೋನ್ಸ್ ಎಲ್ಲ ಅಲ್ಲಿ ಸೇಲ್ ಮಾಡ್ತಾಯಿದ್ರು. ಆಮೇಲೆ ಅದನ್ನೆಲ್ಲ ನಾವು ತುಂಬ ಹುಷಾರಾಗಿ ಚೆಕ್ ಮಾಡಿ ತೊಗೊಳ್ಬೇಕು. ಕೆಲವೊಬ್ಬರು ಮೋಸ ಮಾಡೋರು ಇರ್ತಾರೆ. ಸೊ ತುಂಬ ಕಮ್ಮಿ ಪ್ರೈಸು ಒರಿಜಿನಲ್ ಅಂತ ಹೇಳ್ತಾರೆ. ಸೊ ಕೇರ್ಫುಲ್ಲಾಗಿ ನಾವು ಅಲ್ಲಿ ಶಾಪಿಂಗ್ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ ಶಾಪಿಂಗ್ ಮಾಡೋದಕ್ಕೆಲ್ಲ. ಕನ್ಯಾಕುಮಾರಿ ತುಂಬ ಸೂಪರ್ ಪ್ಲೇಸು ಎಂಜಾಯ್ ಮಾಡೋದಕ್ಕೆ. ಸನ್ರೈಸ್ ಎಲ್ಲ ತುಂಬ ಚೆನ್ನಾಗಿತ್ತು.